ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವರ್ಲ್ಡ್ ಆಫ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸೊ ನಾನು ಮುಂಚೆ ಒಂದು ವಿಡಿಯೋ ಮಾಡಿ ಹೇಳಿದ್ದೆ KPTCL ಲೈನ್ಮ್ಯಾನು ಹಾಗೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜೆಇಗಳ ನೇಮಕಾತಿಗಳ ಬಗ್ಗೆನೂ ನಾನು ಮುಂಚೆ ಒಂದು ವಿಡಿಯೋ ಮಾಡಿ ಹೇಳಿದ್ದೆ. ಸೊ ತುಂಬ ಜನ ಇದಕ್ಕೆ ಏನಂತಂದಿದ್ರೆ ಡೌಟ್ ಅಂತಂದಿದ್ರೆ ಎಕ್ಸಾಮ್ ಆಗೋದು ಈ ವರ್ಷ ಹಾಗೆ ಹಿಂಗೆ ಅಂತ ಹೇಳಿದರು. ಸೊ ಇದೇ ವರ್ಷವೇ ನೇಮಕಾತಿ ಆಗೋ ಚಾನ್ಸಸ್ ಇದೆ. ಯಾವುದು AEE ಆಮೇಲೆ JEE. ಸೊ ಅದಕ್ಕೆ ಸಂಬಂಧಪಟ್ಟ ಒಂದು ಹೇಳಿಕೆ ಇಲ್ಲಿದೆ ನೋಡಿ. ಖಾಲಿ ಇರುವ 3000 ಲೈನ್ಮನ್ ಹುದ್ದೆಗಳನ್ನು ಭರ್ತಿ ಮಾಡೋ ಪ್ರಕ್ರಿಯೆ ಆರಂಭಗೊಂಡಿದೆ. ಬರುವ ಏಪ್ರಿಲ್ನೊಳಗೆ ನೇಮಕಾತಿ ಪ್ರಕ್ರಿಯೆ ಮುಗಿಯಲಿದೆ. ಮೊದಲ ಬಾರಿಗೆ ಇಡೀ ರಾಜ್ಯದಲ್ಲಿ ಒಂದೇ ದಿನ ದೈಹಿಕ ಪರೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಯಾರಿಗಂದರೆ ಇದು ಲೈನ್ಮನ್ಗಳಿಗೆ. ಸೊ ಇದಕ್ಕೆ ಸಂಬಂಧಪಟ್ಟ ಕೆಲವೊಂದಷ್ಟು ಜನ ಕೋರ್ಟ್ ಮೆಟ್ಟಿಲೇ ಇರಿದ್ರು. ಸೊ ಅದು ಕೂಡ ಅದೇನು ಅವರು ಪರಿಗಣನೆ ತೊಗೊಳಂಗಿಲ್ಲ. ಸೊ ಅದಕ್ಕೆ ಒಂದೇ ದಿವಸ ಏನು ಮಾಡ್ತಾರೆ, ಪರ್ಸೆಂಟೇಜ್ ಆಧಾರದ ಮೇಲೆ ತೊಗೋಬೇಕಂತೇಳಿ ನಿರ್ಧಾರ ಮಾಡಿದ್ದಾರೆ. ಸೊ ಅದಕ್ಕೆ ಇವ್ರೇನು ಮಾಡ್ತಾರೆ, 3000 ಲೈನ್ಮನ್ಗಳು ಇವಾಗ ಎಮರ್ಜೆನ್ಸಿಯಾಗಿ ಅವ್ರಿಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಿದೆ. ಸೊ ಅದಕ್ಕೆ ಅದನ್ನು ಬೇಗ ಮುಗಿಸಿ ಮುಂದಿನ ಏನಿದೆಲ್ಲ ಯಾವುದು AEE JEE ಸೇರಿದಂತೆ ಇತರ ಹುದ್ದೆಗಳನ್ನು ಹಂತ ಹಂತವಾಗಿ ತುಂಬುತ್ತೇನೆ ಅಂತ ಹೇಳಿದ್ದಾರೆ. ಸೊ AEE JEEಗಳು ಏನಿದೆಲ್ಲ ಅದು ಕೂಡ KPTCL ಮತ್ತೊಮ್ಮೆ ಕಾಲ್ ಫಾರ್ಮ್ ಆಗೋದು ತುಂಬ ಚಾನ್ಸಸ್ ಇದೆ. ಸೊ ಯಾರು ಇದ್ರ ಬಗ್ಗೆ ಕಾಯ್ಕೋತಾ ಕೂತಿದ್ದಾರಲ್ಲ ಅಥವಾ ವೇಟ್ ಮಾಡ್ತಾ ಇದ್ದಾರಲ್ಲ, ಸೊ ಇದನ್ನು ಬೇಗ ಕಂಡಕ್ಟ್ ಮಾಡಲಿ ಅಂತ ನಾನು ಅನ್ಕೋತಾ ಇದ್ದೀನಿ. ಹೋಪ್ಸೋ ಬೇಗ ಆಗುತ್ತೆ ಅನ್ಕೋತೀನಿ. ಆಮೇಲೆ ಏನಿದೆಲ್ಲ ಪರ ರಾಜ್ಯದವ್ರನ್ನ ಅಲೋ ಮಾಡೋದನ್ನು ತಪ್ಪಿಸ್ಬೇಕು ಈ ರಿಕ್ರೂಟ್ಮೆಂಟಲ್ಲಿ. ಯಾಕಂದರೆ ಪ್ರತಿ ಸಲ ಏನಾಗ್ತಿದೆ, ಬೇರೆ ಬೇರೆ ರಾಜ್ಯದವರಿಗೆಲ್ಲ ಅವಕಾಶ ಕೊಡ್ತಿದ್ದಾರೆ. ಸೊ ಆ ಅವಕಾಶನ ಈ ಸಲ ಆದರೂ ಅಟ್ಲೀಸ್ಟ್ ಗೌರ್ಮೆಂಟು ಈ ಸಲ ಆದರೂ ಅದನ್ನು ತಪ್ಪಿಸ್ಲಿ ಅನ್ನೋದು ಒಂದು ನನ್ನ ಈ ವಿಡಿಯೋ ಮುಖಾಂತರ ಕೋರಿಕೆ. ಅದರಿಂದ ನಮ್ಮ ರಾಜ್ಯದ ಎಷ್ಟೋ ವಿದ್ಯಾರ್ಥಿಗಳು ಅದು ಹಾಗೆ ಕುಳಿತಿದ್ದಾರೆ. ಪರ ರಾಜ್ಯದವರಿಗೆ ಎಷ್ಟೋ AE ಸೀಟ್ಗಳು ಹೋಗಿದ್ದರಿಂದ. ಸೊ ಈ ಸಲನಾದರೂ ಏನಾಗಲಿ ರಿಕ್ರೂಟ್ಮೆಂಟಲ್ಲಿ ಕರೆಕ್ಟಾಗಿ ಪಾರದರ್ಶಕವಾಗಿ ಆಗಿ ಎಲ್ಲರಿಗೂ ಬೇಗ ಹಾರ್ಡ್ ಕಾಪಿ ಸಿಗೋ ಥರನೇ ಆಗಲಿ ಅನ್ನೋದು ಒಂದು ಕೋರಿಕೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ನಾನು ಮುಂದಿನ ವೀಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ. ಏನೇನು ಹೊಸ ಏನಾದರೂ ಬಂದರೆ ನ್ಯೂಸು. ಸೊ ಎಲ್ಲರೂ ನನ್ನ ಚಾನಲ್ನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದ.